ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತಿನ ವಿಡಿಯೋದಲ್ಲಿ ಐ ಆಮ್ ಡೂಯಿಂಗ್ ಅಕ್ಟೋಬರ್ ಮಂತ್ 2024, ನೆಕ್ಸ್ಟ್ ಈಗ ಬರೋ ಅಕ್ಟೋಬರ್ ಮಂತಲ್ಲಿ ನಿಮ್ಮ ಲವ್ ಲೈಫ್ ರೀಡಿಂಗ್ ಹೇಗಿರುತ್ತೆ ಅಂತ. ಸೊ ಇಲ್ಲಿ ನಾನು ಆಪ್ಷನ್ಸ್ ನಿಮಗೆ ಕೊಡ್ತಾ ಇದ್ದೀನಿ. ದಿಸ್ ವಿಲ್ ಬಿ ಅ ವೆರಿ ಈಸಿ ರೀಡಿಂಗ್ ಫಾರ್ ಮೆನಿ ಪೀಪಲ್. ತುಂಬ ಚೆನ್ನಾಗಿ ತುಂಬ ಈಸಿ ಆಗ್ತಿದೆ ಸೆಲೆಕ್ಟ್ ಮಾಡೋಕ್ಕೆ, ಹಾಗಾಗಿ ಐ ಆಮ್ ಗಿವಿಂಗ್ ಯು ದಿಸ್ ಆಪ್ಷನ್ ಅಗೇನ್ ಆ್ಯಂಡ್ ಅಗೇನ್. ಸೊ ಪೈಲ್ 1 ಪೈಲ್ 2 ಇದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೂಸ್ ಯುವರ್ ನೇಮ್ಸ್ ಫಸ್ಟ್ ಲೆಟರ್ ಹಿಯರ್. ಓಕೆ, ಸೊ ವಾಟ್ ಎವರ್ ಯುವರ್ ನೇಮ್ ಸ್ಟಾರ್ಟ್ ವಿತ್, ಆ ಒಂದು ಲೆಟರ್ ಯಾವ ಒಂದು ಪೈಲಲ್ಲಿದೆ ಆ ಪೈಲಿನ ರೀಡಿಂಗ್ ನೋಡ್ಕೊಳ್ಳಿ. ನಿಮ್ಮ ಲವ್ ಲೈಫಲ್ಲಿ ಏನೇನು ಎನರ್ಜೀಸ್ ಇದೆ, ಏನೇನು ಆಗೋ ಚಾನ್ಸಸ್ ಇದೆ ಅನ್ನೋ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏಂಜಲ್ ಟ್ಯಾರೋ ಗೈಡೆನ್ಸ್ ಎರಡೂ ಇರುತ್ತೆ. ಲೈಕ್ ಟ್ಯಾರೋ ರೀಡಿಂಗಲ್ಲಿ ಚೆಕ್ ಮಾಡೋಣ ಏನೇನು ಎನರ್ಜೀಸ್ ಇದ್ದಾವೆ ಅಂಥೇಳಿ. ಆ್ಯಂಡ್ ಅಕ್ಟೋಬರ್ ಮಂತ್ಗಾಗಿ ನಿಮ್ಮ ಲವ್ ಲೈಫ್ಗಾಗಿ ಏಂಜಲ್ಸ್ ಕಡೆಯಿಂದ ಆ ತಿಂಗಳಲ್ಲಿ ಸ್ಪೆಷಲಿ ನಿಮಗೆ ಏನು ಮೆಸೇಜ್ ಬರ್ತಿದೆ ಅನ್ನೋದು ಸಹ ನಾನು ಹೇಳ್ತೀನಿ. ಸೊ ಕಾರ್ಡ್ಸ್ ಆಲ್ರೆಡಿ ಶಫಲ್ ಮಾಡಿಟ್ಟಿದ್ದೀನಿ ನಾನು, ಮತ್ತು ಟೈಮ್ ತೊಗೊಳುತ್ತೆ ಜಾಸ್ತಿ ಅದಕ್ಕೆ ಅಂತ. ಸೊ ವಿ ಕ್ಯಾನ್ ಸ್ಟಾರ್ಟ್ ದ ರೀಡಿಂಗ್ ವಿತ್ ಪೈಲ್ 1. ಓಕೆ, ಫಸ್ಟ್ ಆ್ಯರೋನ ತೋರಿಸ್ತಾ ಇದ್ದೀನಿ ನಾನು. ಫಸ್ಟ್ ಕಾರ್ಡ್ ನನಗೆ ಶಫಲಿಂಗಲ್ಲಿ ಸಿಕ್ಕಿರೋದು ಗೈಸ್ ದ ಫೂಲ್ ಕಾರ್ಡ್. ಓಕೆ, ಐ ಗಾಟ್ ದ ಫೂಲ್ ಕಾರ್ಡ್ ಹಿಯರ್. ನೆಕ್ಸ್ಟ್ 4 ಆಫ್ ಸಾರ್ಟ್ಸ್, 5 ಆಫ್ ಕಪ್ಸ್, ಡೆತ್ ಕಾರ್ಡ್, 3 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಇಷ್ಟು ಕಾರ್ಡ್ಸ್ ನನಗೆ ಸಿಗ್ತಾ ಇದೆ ನಿಮ್ಮ ರೀಡಿಂಗಲ್ಲಿ ಥ್ರೂ ಟ್ಯಾರೋಸ್. ಓಕೆ, ಏಂಜಲ್ ಗೈಡೆನ್ಸ್ ಏನಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಇಂಪ್ರೂವಿಂಗ್ ಹೆಲ್ತ್, ದಿಸ್ ಈಸ್ ದ ಮೆಸೇಜ್ ಫಾರ್ ದ ಮಂತ್ ಆಫ್ ಅಕ್ಟೋಬರ್. ಓಕೆ, ಸೊ ಗೈಸ್, ಫಸ್ಟ್ ಆಫ್ ಆಲ್ ಈ ಒಂದು ಮಂತಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ನೋಡ್ತೀರಾ ದಟ್ ಯುವರ್ ಪಾರ್ಟ್ನರ್ ವಿಲ್ ಬಿ ಸೇಯಿಂಗ್ ನೋ ಟು ಯು ಫಾರ್ ಫ್ಯೂ ಥಿಂಗ್ಸ್. ಅಂದರೆ ನಿಮಗೇನೋ ಮಾಡಬೇಕು ಈ ಮಂತಲ್ಲಿ ಕೆಲಸ ಅಥವಾ ಎಲ್ಲೋ ಹೋಗಬೇಕೇನೋ ಒಂದಿದೆ, ಬಟ್ ನಿಮ್ಮ ಪಾರ್ಟ್ನರ್ ನಿಮಗೆ ಬೇಡ ಅಂತ ಹೇಳೋ ಚಾನ್ಸ್ ಇದೆ. ಅಥವಾ ಕೆಲವು ಪ್ರಾಜೆಕ್ಟ್ಸ್, ಕೆಲವು ವರ್ಕ್ ಅಥವಾ ಸಮ್ ಮೀಟಿಂಗ್ಸ್, ಸಮ್ ಕೆಲಸ, ವಾಟ್ ಎವರ್, ಏನೋ ಒಂದು ವರ್ಕ್ ಇದೆ, ಏನೋ ಒಂದು ಕಂಪ್ಲೀಟ್ ಮಾಡಬೇಕಾಗ್ತಿದೆ, ಅಥವಾ ಏನೋ ಒಂದು ಥಿಂಕ್ ಮಾಡ್ತಿದ್ದೀರಾ ಇವ್ರನ್ನ ಮೀಟ್ ಆಗಬೇಕು, ಈ ಕೆಲಸ ಏನೋ ಒಂದಿದೆ, ಬಟ್ ಅಲ್ಲಿ ನಿಮ್ಮ ಪರ್ಸನ್ ನಿಮಗೆ ಸ್ಟಾಪ್ ಮಾಡೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ಬೆಟರ್ ಫಾರ್ ಯು ಟು ಲಿಸನ್ ಟು ದೆಮ್ ಆಲ್ಸೋ. ಯಾಕೆ ಹೇಳ್ತಿದ್ದೀನಿ ಅಂದರೆ ದೇರ್ ಈಸ್ ಅ ಕೈಂಡ್ ಆಫ್ ಲಾಸ್ ಐ ಆಮ್ ಚೆಕಿಂಗ್ ಹಿಯರ್, ಸೀಯಿಂಗ್ ಹಿಯರ್. ಮೇ ಬಿ ಏನಾದರೂ ನೋಡಿ, ನಿಮ್ಮ ಪಾರ್ಟ್ನರ್ ಅಷ್ಟೇ ಅಲ್ಲ. ಇಟ್ಸ್ ನಾಟ್ ಲೈಕ್ ಜಸ್ಟ್ ಓಕೆ ಮದುವೆ ಆಗಿದ್ದೀರಾ ಹಾಗಲ್ಲ, ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಹಾಗಲ್ಲ. ದೇ ಜೆನ್ಯೂನ್ಲಿ ಕೇರ್ ಫಾರ್ ಯು ಅಂತ ಕಾಣಿಸ್ತಿದೆ. ನಿಮ್ಮ ಪರ್ಸನ್ ಇಲ್ಲಿ ತುಂಬ ಥಿಂಕ್ ಮಾಡ್ತಾರೆ. ನೀವು ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಡಿಸಿಷನ್ಸ್ ತೊಗೊಬಿಡ್ತೀರಾ, ಇರಲಿ ಬಿಡು ಏನಾಗುತ್ತೆ ಅಂತ. ಬಟ್ ಅವ್ರು ಹಾಗಲ್ಲ, ಅವರು ತುಂಬ ಮುಂದೆ ಥಿಂಕ್ ಮಾಡಿಬಿಟ್ಟು ಹೇಳ್ತಾರೆ ಅಂತ ಕಾಣಿಸ್ತಾ ಇದೆ. ಫುಲ್ ಕಾರ್ಡ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ನಿಮ್ಮ ಪರ್ಸನ್ನ ಮಾತುಗಳನ್ನು ಕೇಳಿ ಈ ತಿಂಗಳಲ್ಲಿ ಅಂತ ಹೇಳ್ತಾ ಇದೆ ಕಾರ್ಡು, ಲೈಕ್ ಇನ್ ದ ಮಂತ್ ಆಫ್ ದಿಸ್. ಆ್ಯಂಡ್ ತುಂಬ ಹೆವಿ ಕ್ಯಾಶು ಏನಾದರೂ ದುಡ್ಡಿಟ್ಕೊಂಡು ನೀವು ಆಚೆ ಹೋಗ್ತಾ ಇದ್ದೀರಾ ಅಂದರೆ ಅದನ್ನು ಅವಾಯ್ಡ್ ಮಾಡಿ ಅಂತಲೂ ಹೇಳ್ತಾ ಇದೆ. ಇದು ಲವ್ ರೀಡಿಂಗ್ ಆಗಿದೆ, ಬಟ್ ಕಾರ್ಡ್ ವೈಸ್ ನನಗೆ ಇಲ್ಲಿ ಫೈನಾನ್ಷಿಯಲ್ ಸ್ಟಫ್ ಆ್ಯಂಡ್ ನಿಮ್ಮ ಪರ್ಸನ್ ಇಬ್ಬರೂ ತುಂಬ ನಿಮಗೆ ಕನೆಕ್ಟ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ಓಕೆ, 4 ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಇಶ್ಯೂಸಿಂದ ನಿಮ್ಮಿಬ್ಬರ ನಡುವೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಲೈಕ್ ಕೈಂಡ್ ಆಫ್ ಫ್ಯಾಮಿಲಿಲಿ ಏನೋ ಫಂಕ್ಷನ್ ಇದೆ ಅಥವಾ ಏನೋ ಒಂದು ಇದೆ, ಅಲ್ಲಿ ಕರಿತಿದ್ದಾರೆ, ಬಟ್ ಯು ಆರ್ ನಾಟ್ ಗೋಯಿಂಗ್ ದೇ, ಅಥವಾ ಏನೋ ಹೆಲ್ತ್ ಇಶ್ಯೂ ಅಂತ ಅವಾಯ್ಡ್ ಮಾಡ್ತಿದ್ದೀರಾ, ಬಟ್ ಕೈಂಡ್ ಆಫ್ ಕಮ್ಯುನಿಕೇಷನ್ನ ಅವಾಯ್ಡ್ ಮಾಡ್ತಿದ್ದೀರಾ. ಆ ಒಂದು ರೀಸನಿಂದನೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಇನ್ ಕೇಸ್ ನೀವಿನ್ನೂ ಮ್ಯಾರಿಡ್ ಇಲ್ಲ ಅಂತ ಇದ್ದರೆ, ಕೈಂಡ್ ಆಫ್ ಇಫ್ ನಿಮ್ಮ ಪರ್ಸನ್ ಅವರ ಪೇರೆಂಟ್ಸ್ ಅಥವಾ ಫ್ಯಾಮಿಲಿ ಜೊತೆ ಯಾರ ಜೊತೆ ಆದರೂ ಒಂದು ಕನೆಕ್ಷನ್ ಇದೆ, ಬಾಂಡಿಂಗ್ ಇದೆ ಅಂತಿದ್ರೆ ಅವ್ರ ಜೊತೆ ನಿಮ್ಮ ಕಮ್ಯುನಿಕೇಷನ್ ಸ್ಟಾಪ್ ಆಗ್ತಾ ಇದೆ, ಅಥವಾ ಕೈಂಡ್ ಆಫ್ ಅವಾಯ್ಡ್ ಮಾಡ್ತಿದ್ದೀರಾ ಸ್ವಲ್ಪ ಅಂತ ಹೇಳಬಹುದು ಈ ತಿಂಗಳಲ್ಲಿ ಸ್ಪೆಷಲಿ. ಓಕೆ, 5 ಆಫ್ ಕಪ್ಸ್ ಬರ್ತಾ ಇದೆ ಗೈಸ್. ಸೊ ಇಲ್ಲಿ ಏನೋ ಒಂದು ಲಾಸ್ ಫೀಲಿಂಗಲ್ಲಿದ್ದೀರಾ. ಮೇ ಬಿ ಯು ಆರ್ ಮಿಸ್ಸಿಂಗ್ ಸಮ್ ಒನ್ ಫ್ರಮ್ ಯುವರ್ ಪಾಸ್ಟ್ ಅಂತ ಹೇಳಬಹುದು, ಅಥವಾ ಎಷ್ಟು ಎಫರ್ಟ್ಸ್ ಹಾಕಿದ್ರೂ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕಮ್ಮಿ ಆಗ್ತಾ ಇದೆ ಅಂತಲೇ ಏನೋ ಒಂಥರ ಫೀಲ್ ಮಾಡ್ಕೋತಾ ಇದ್ದೀರಾ ಅಂತ ಕಾಣಿಸ್ತದೆ.
ಟ್ರಾವೆಲ್ ದೂರ ಜರ್ನಿ ಮಾಡೋ ಚಾನ್ಸಸ್ ಇದೆ ಈ ಒಂದು ತಿಂಗಳಲ್ಲಿ. ಯು ವಿಲ್ ಬಿ ಟ್ರಾವೆಲಿಂಗ್ ಅಲೋನ್ ಆಲ್ಸೋ, ಅಥವಾ ತುಂಬ ಬ್ಯುಸಿ ಇದ್ದೀರಾ, ಕೆಲಸದಲ್ಲಿ ಬ್ಯುಸಿ ಇರ್ತೀರ ಅಂತ ಕಾಣಿಸ್ತಿದೆ. ಆ್ಯಂಡ್ ಕೈಂಡ್ ಆಫ್ ನಿಮ್ಮ ಲೈಫಲ್ಲಿ ಯಾರ್ಯಾರು ನೆಗೆಟಿವ್ ಪೀಪಲ್ ಇದ್ದಾರೆ, ನಿಮ್ಗೆ ಯಾರ್ಯಾರು ಇಷ್ಟ ಇಲ್ಲ, ಆ ಥರ ಜನ ಎಲ್ಲ ಜನನ ನೀವು ದೂರ ಮಾಡ್ತಿದ್ದೀರಾ ಅಥವಾ ಅವಾಯ್ಡ್ ಮಾಡ್ತಿದ್ದೀರಾ ಅಕ್ಟೋಬರ್ ಮಂತಲ್ಲಿ ಅಂತ ಹೇಳ್ಬೋದು. ಅಂದರೆ ಈ ಪೀಪಲ್ನ ನೀವು ಸ್ವಲ್ಪ ದೂರ ಮಾಡ್ತಿದ್ದೀರಾ ನಿಮ್ಮಿಂದ ಅಕ್ಟೋಬರ್ ಮಂತಲ್ಲಿ. ಆದಷ್ಟು ನೀವು ಸ್ಟೆಪ್ಸ್ನ ತೊಗೋತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಗೆ ಅರ್ಥ ಆಗ್ತಿದೆ, ಲೈಕ್ ಬ್ಯೂಟಿಫುಲ್ ಫೇಸ್ ಇಟ್ಕೊಂಡು ಯಾರು ಫೇಕ್ ಆಗಿದ್ರು ಅಥವಾ ಫೇಕ್ ಆಗಿದ್ದು ಯಾರು ಬ್ಯೂಟಿಫುಲ್ ಆಗಿ ನಿಮ್ಮ ಜೊತೆ ವರ್ಕ್ ಮಾಡ್ತಾಯಿದ್ರು ಬ್ಯಾಕ್ ಸೈಡ್, ಆ ಥರ ಎಲ್ಲ ನಿಮಗೆ ಫೇಸಸ್ ರಿವೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಡೆತ್ ಕಾರ್ಡ್ ಬರ್ತಿರೋದ್ರಿಂದ ಸಮಥಿಂಗ್ ನ್ಯೂ ಯು ಆರ್ ಪ್ಲ್ಯಾನಿಂಗ್ ಟು ಸ್ಟಾರ್ಟ್ ಅಂತ ಹೇಳ್ಬೋದು, ಅದೂ ವಿತ್ ಯೋರ್ ಪಾರ್ಟ್ನರ್. ಟ್ರಾವೆಲಿಂಗ್ ಎನರ್ಜಿ ಮಾತ್ರ ಜಾಸ್ತಿ ಇದೆ ಅಕ್ಟೋಬರ್ ಮಂತಲ್ಲಿ. ಮೇ ಬಿ ಕೆಲಸ ಥ್ರೂ ನೀವು ಟ್ರಾವೆಲ್ ಮಾಡ್ತಿರ್ತೀರ ಅಥವಾ ನಿಮ್ಮ ಪರ್ಸನ್ ಕರ್ಕೊಂಡು ಎಲ್ಲೋ ಹೋಗ್ತಾ ಇದ್ದೀರಾ, ಬಟ್ ಇಟ್ಸ್ ಅ ಲಾಂಗ್ ಜರ್ನಿ ಅಂತ ಕಾಣಿಸ್ತಾ ಇದೆ. ಸೊ ಎಂಜಾಯ್ ದ ಮೂಮೆಂಟ್. 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಫೈನಾನ್ಷಿಯಲಿ ಸ್ಟಫಿಂದ ಸ್ವಲ್ಪ ಕೆಲವು ಇಶ್ಯೂಸ್ಗಳನ್ನ ನೋಡಬಹುದು ಅಂತ ಹೇಳ್ತಾ ಇದೆ ಕಾರ್ಡು. ಎಷ್ಟೇ ಅಮೌಂಟ್ ಬಂದ್ರೂ ನೀವು ಯು ವಿಲ್ ಬಿ ವರ್ಕಿಂಗ್ ಲೈಕ್ ಡೇ ಆ್ಯಂಡ್ ನೈಟ್, ಬಟ್ ಸ್ಟಿಲ್ ಅದೆಲ್ಲೋ ಒಂದು ಕಡೆ ನಿಮಗೆ ಕಮ್ಮಿ ಬೀಳೋ ಥರ ಇರಬಹುದು. ಅಥವಾ ಫ್ಯಾಮಿಲಿ, ಇಲ್ಲಿ ನನಗೆ 3 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ತುಂಬ ಹಣ ಅದು ಇದು ಅಂತ ಮುಂಚೆನೇ ತೊಗೊಂಡಿದ್ರು ಯಾರ ಥರದ್ದು, ಅದನ್ನು ಕ್ಲಿಯರ್ ಮಾಡ್ತಿದ್ದೀರಾ. ಈ ಥರ ಸಿಚುವೇಶನ್ ಇದ್ದರೆ ಡೆಫಿನೆಟ್ಲಿ ಅದು ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಕ್ಲಿಯರ್ ಆಗೋಕ್ಕೆ, ಬಟ್ ವೆರಿ ಸೂನ್ ಕ್ಲಿಯರ್ ಆಗುತ್ತೆ ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ ಯು ಆರ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಆ್ಯಕ್ಚುಲಿ. ಓಕೆ, ಸೊ ಕೈಂಡ್ ಆಫ್ ಫ್ಯಾಮಿಲಿ ಸ್ಟಫ್ ಆ್ಯಂಡ್ ಯು ಆ್ಯಂಡ್ ಯುವರ್ ಪಾರ್ಟ್ನರ್ ಇಲ್ಲಿ ಇನ್ವಾಲ್ವ್ಮೆಂಟ್ ಕಾಣಿಸ್ತಿದೆ. ಇದರಿಂದ ಸ್ವಲ್ಪ ನನಗೆ ಇಶ್ಯೂಸು ಕಾಣಿಸ್ತಾ ಇದ್ದಾವೆ. ಸೊ ಅಕ್ಟೋಬರ್ 1 ಮಂತ್ ಏನಿದೆ ಗೈಸ್, ಅದರಲ್ಲಿ ಸ್ವಲ್ಪ ಐ ಥಿಂಕ್ ನೀವು ನಿಮ್ಮ ಪರ್ಸನ್ ನಿಮ್ಗೆ ಏನಾದ್ರು ಹೇಳ್ತಾ ಇದ್ದಾರೆ ಅಂದರೆ ಪ್ಲೀಸ್ ಅದನ್ನು ಕೇಳಿ ಅಂತ ಹೇಳ್ತೀನಿ. ಆ್ಯಂಡ್ ಡೇ ಆ್ಯಂಡ್ ನೈಟ್ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಗಿವ್ ಸಮ್ ಸ್ಪೇಸ್. ಇಂಪ್ರೂವಿಂಗ್ ಹೆಲ್ತ್. ಕಮಿಂಗ್ ಟು ದ ಏಂಜಲ್ ಗೈಡೆನ್ಸ್ ಮೆಸೇಜ್ ನಾವು. ನಿಮ್ಮ ಲವ್ ಲೈಫ್ಗೋಸ್ಕರ ಇಂಪಾರ್ಟೆಂಟ್ ಇರೋದು ನಿಮ್ಮ ಹೆಲ್ತ್ ಈಗ ಅಂತ. ಇದು ನಾಟ್ ಓನ್ಲಿ ಫಾರ್ ಯುವರ್ ಲವ್ ಲೈಫ್, ಆ್ಯಕ್ಚುಲಿ ಯುವರ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್. ನೀವೇನೇ ಮಾಡಬೇಕಂದ್ರೂ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇದೆ. ಹೆಲ್ತ್ ಈಸ್ ವೆಲ್ತ್, ರೈಟ್? ಸೊ ಗೈಸ್, ನಿಮ್ಮ ಒಂದು ಹೆಲ್ತ್ ಕಡೆ ಗಮನ ಕೊಡಿ. ಆ್ಯಂಡ್ ಯು ಆರ್ ನಾಟ್ ಡ್ರಿಂಕಿಂಗ್ ಪ್ರಾಪರ್ಲಿ, ಆರ್ ನಾಟ್ ಈಟಿಂಗ್ ಪ್ರಾಪರ್ಲಿ. ಮೇ ಬಿ ಅಷ್ಟು ಏನಾದರೂ ಇಶ್ಯೂ ಇದ್ದರೆ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಅಂತಲೂ ಹೇಳ್ಬೋದು ಇಲ್ಲಿ. ಬಿಕಾಸ್ ಕಾರ್ಡ್ಸಲ್ಲಿ ಕೈಂಡ್ ಆಫ್ ಸ್ಟ್ರೆಸ್ ಕಾಣಿಸ್ತಾ ಇದೆ. ಕೈಂಡ್ ಆಫ್ ಏನು ಮಾಡಿದ್ರು, ಎಷ್ಟು ಕಮ್ಮಿ ಬೀಳ್ತಿದೆ ರಿಲೇಷನ್ಶಿಪ್ಪಲ್ಲಿ, ಎಷ್ಟು ಎಫರ್ಟ್ಸ್ ಹಾಕಿದ್ರು ಯು ವಾಂಟ್ ಟು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಅಂತ ಕಾಣಿಸ್ತಿದೆ. ಯು ವಾಂಟ್ ಟು ಗಿವ್ ಸಮ್ ಸರ್ಪ್ರೈಸ್ ಟು ಯುವರ್ ಪರ್ಸನ್ ಅಂತ ಕಾಣಿಸ್ತಿದೆ, ಬಟ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಸಮ್ ಅದರ್ ಪ್ರಾಬ್ಲಮ್ಸ್. ಇಲ್ಲಿ ಫೈನಾನ್ಷಿಯಲಿ ಸ್ಟಫಿಂದ ತುಂಬ ನೀವು ಈಗ ಇನ್ನೂ ಜಗ್ಗಲ್ ಆಗ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಏಂಜಲ್ಸ್ ನಿಮಗೆ ನಿಮ್ಮ ಲವ್ ಲೈಫ್ಗೆ ಮೆಸೇಜ್ ಈ ತಿಂಗಳಲ್ಲಿ ಕೊಡ್ತಿರೋದು ಇಂಪ್ರೂವಿಂಗ್ ಹೆಲ್ತ್. ಸೊ ಎಲ್ಲೋ ಒಂದು ಕಡೆ ನೀವು ಮೆಂಟಲಿ ಡಿಸ್ಟರ್ಬ್ ಆಗ್ತಾ ಇದ್ದರೆ ಅಥವಾ ಫೈನಾನ್ಷಿಯಲಿ ತುಂಬ ಟೆನ್ಷನ್ ಮಾಡ್ಕೋತಿದ್ದೀರಾ, ಸ್ಟ್ರೆಸ್ ತೊಗೋತಿದ್ದೀರಾ ಅಂತ ಇದ್ದರೆ ಐ ಥಿಂಕ್ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ. ಕೆಲಸ ಮಾಡಿ ಬೇಡ ಅಂತಿಲ್ಲ, ಬಟ್ ಗಿವ್ ಅ ಸ್ಪೇಸ್ ಟು ಯುವರ್ ಸೆಲ್ಫ್ ಅಂತಲೂ ಹೇಳ್ತಾ ಇದೆ. ಸೊ ಇಂಪ್ರೂವಿಂಗ್ ಹೆಲ್ತ್ ಇಸ್ ದ ಮೇಜರ್ ಇಂಪಾರ್ಟೆಂಟ್ ಕಾರ್ಡ್ ಫಾರ್ ಯು ಫಾರ್ ದ ಮಂತ್ ಆಫ್ ಅಕ್ಟೋಬರ್. ಓಕೆ, ಸೊ ಗೈಸ್, ಇಲ್ಲಿ ಜಾಸ್ತಿ ಹೇಳಬೇಕು ಅಂದರೆ ನನಗೆ ಜಾಸ್ತಿ ಎನರ್ಜಿ ವೈಸ್ ಕಾಣಿಸ್ತಾ ಇರೋದು ಇಲ್ಲಿ ಏನೋ ನೀವು ಯು ಆರ್ ಪುಟಿಂಗ್ ಲಾಟ್ಸ್ ಆಫ್ ಎಫರ್ಟ್ಸ್. ತುಂಬ ಎಫರ್ಟ್ ಹಾಕ್ತಾ ಇದ್ದೀರಾ, ಇದು ವರ್ಕೌಟ್ ಆಗಬೇಕು, ರಿಲೇಷನ್ಶಿಪ್ಪಲ್ಲಿ ಇಂಪ್ರೆಸ್ ಆಗಬೇಕು ನನ್ನ ಪಾರ್ಟ್ನರ್ ಅಂತ. ಆ್ಯಂಡ್ ಎಲ್ಲೋ ಒಂದು ಕಡೆ ಯು ಆರ್ ನಾಟ್ ಲಿಸ್ನಿಂಗ್ ಸಮ್ ಪ್ಲೇಸಸ್. ಇಲ್ಲ, ನನಗೆ ಗೊತ್ತು ಇದ್ರ ಬಗ್ಗೆ ಅಂತ ನೀವು ಮುಂದೆ ಹೋಗ್ತಿದ್ದೀರಾ. ಬಟ್ ಅದಕ್ಕೆ ಅಂದೆ ನಾನು ಫಸ್ಟ್ ಹೇಳಿದ್ದೆ ಅದು, ಬಿಕಾಸ್ ದೇರ್ ಈಸ್ ಸಮಥಿಂಗ್ ನಿಮ್ಮ ಪರ್ಸನಿಗೆ ಗೊತ್ತಿರೋದು ನಿಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ತಿಂಗಳಲ್ಲಿ ಯಾವುದೇ ಒಂದು ಮ್ಯಾಟರಲ್ಲಿ ನಿಮ್ಮ ಪರ್ಸನ್ ಇನ್ವಾಲ್ವ್ ಆಗಿ ನಿಮ್ಗೆ ಏನಾದ್ರು ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಕೇಳಿ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಾನ್ಷಿಯಲಿ ಸ್ಟಫ್ ಡೆಫಿನೆಟ್ಲಿ ಸಾಲ್ವ್ ಆಗುತ್ತೆ ವೆರಿ ಸೂನ್. ಅಕಾರ್ಡಿಂಗ್ ಟು ದಿಸ್ ಕಾರ್ಡ್ಸ್ ರೀಡಿಂಗ್ ನಾನು ನೋಡ್ತಾ ಇದ್ದರೆ ಐ ಥಿಂಕ್ ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಅದು ಇದು ವಾಟ್ ಎವರ್ ಯು ಪೀಪಲ್ ಆರ್ ಗ್ಯಾದರಿಂಗ್ ಅದೆಲ್ಲ ಇತ್ತು, ಅದನ್ನು ಬೇಕಿದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ನೀವು. ಇಟ್ಸ್ ಓಕೆ, ಬಿಕಾಸ್ ನಿಮ್ಮ ಇಶ್ಯೂಸ್ ಜಾಸ್ತಿ ಇರೋದ್ರಿಂದ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಕಡೆ ಸ್ವಲ್ಪ ಗಮನ ಇರಲಿ. ಬಟ್ ದ ಸೇಮ್ ಟೈಮ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆಲ್ಸೋ. ಓಕೆ, ಆ್ಯಂಡ್ ಐ ಥಿಂಕ್ ಕರಿಯರ್ ರೀಡಿಂಗಲ್ಲಿ ಇನ್ನೂ ಕ್ಲಿಯರಾಗಿ ಹೇಳ್ಬೋದು ಈ ಒಂದು ಫೈನಾನ್ಷಿಯಲ್ ಸ್ಟಫ್ ಎಷ್ಟು ಟೈಮ್ವರೆಗೆ ಕ್ಲಿಯರ್ ಆಗುತ್ತೆ ಅಂತ. ಬಟ್ ಗೈಸ್, ಫಾರ್ ನೌ ನಿಮ್ಮ ಲವ್ ಲೈಫ್ ರೀಡಿಂಗ್ ಆಗ್ತಿರೋದ್ರಿಂದ ಐ ಥಿಂಕ್ ಎಂಜಾಯ್ ದ ಟೈಮ್. ನಿಮ್ಮ ಪರ್ಸನ್ ಜೊತೆ ಏನು ನೀವು ಸ್ಪೆಂಡ್ ಮಾಡ್ತಿದ್ದೀರಾ, ಟ್ರಾವೆಲಿಂಗ್ ಹೋಗ್ತಿದ್ದೀರಾ, ಕೇರ್ಫುಲ್ಲಾಗಿ ಹೋಗಿ ಆ್ಯಂಡ್ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಿ ಆ್ಯಂಡ್ ರೈಟ್ ಟೈಮ್ ರೈಟ್ ಪ್ಲೇಸಿಗೆ ಹೋಗಿ ಅಂತ ಕಾರ್ಡ್ ಹೇಳ್ತಾ ಇದೆ. ಓಕೆ, ಥ್ಯಾಂಕ್ ಯು ಗೈಸ್. ಸೊ ನಾವು coming to pile 2.
ಸೊ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ಈಗ ನಿಮ್ಮ ರೀಡಿಂಗ್ ಮಾಡೋಣ. ಏಂಜಲ್ ಗೈಡೆನ್ಸ್ ಆಮೇಲೆ ಹೇಳ್ತಾ ಇದ್ದೀನಿ. ಫಸ್ಟು ಟ್ಯಾರೋದಲ್ಲಿ ಏನು ಮೆಸೇಜ್ ಬರ್ತಿದೆ ಅನ್ನೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಮೆಸೇಜ್ ಸಿಗ್ತಾ ಇದೆ ನನಗೆ ಕ್ವೀನ್ ಆಫ್ ಕಪ್ಸ್. ಓಕೆ, 5 ಆಫ್ ಪೆಂಟಿಕಲ್ಸ್, king of pentacles, back to back pentacles card I'm getting here, the hierophant, king of swords. Okay, so first ನಿಮ್ಮ ಲವ್ ಲೈಫಲ್ಲಿ ಸ್ವಲ್ಪ ಡಾಮಿನೇಟಿಂಗ್ ಆಗ್ತಾ ಇದ್ದೀರಾ ನೀವು ಅಥವಾ ನಿಮ್ಮ ಪಾರ್ಟ್ನರ್. ಇವರಿಬ್ಬರಲ್ಲಿ ಯಾರೋ ಇಲ್ಲಿ ಒಬ್ಬರು ಡಾಮಿನೇಟಿಂಗ್ ಎನರ್ಜಿ ತುಂಬ ಇದೆ. ಲೈಕ್ ನೀವೇನು ಹೇಳ್ತಿದ್ದೀರಾ ಆ್ಯಕ್ಚುಲಿ ನಿಮ್ಮ ಎನರ್ಜಿನೇ ಅಂತ ಕಾಣಿಸ್ತದೆ, ಬಿಕಾಸ್ ಇಟ್ಸ್ ಯುವರ್ ರೀಡಿಂಗ್. ನೀವೇನು ಹೇಳ್ತಿದ್ದೀರಾ ಅದು ಆಗಬೇಕು, ನೀವು ಎಷ್ಟು ಟೈಮಲ್ಲಿ ಏನು ಅನ್ಕೋತಿದ್ದೀರಾ ಅದು ಆಗಬೇಕು. ಈ ಥರ ಸಮ್ಟೈಮ್ಸ್ ಟೈಮ್ ತೊಗೊಳುತ್ತೆ. ಸೊ ಈ ನಿಮ್ಮ ಆಸೆಗಳಿಂದ ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ನನಗೆ ನೀವು ತುಂಬ ನಿಮ್ಮ ಪರ್ಸನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಂತ ಕಾಣಿಸ್ತಾ ಇದೆ. ಆ ಥರ ಮಾಡೋಕ್ಕೆ ಹೋಗಬೇಡಿ ಗೈಸ್. ಇನ್ ಕೇಸ್ ಆ ಥರ ನೀವು ಮಾಡ್ತಾ ಇದ್ದೀರಾ ಅಂದರೆ ಡೋಂಟ್ ಡೂ ದ್ಯಾಟ್. ಲೈಕ್ ಡೋಂಟ್ ಕಂಟ್ರೋಲ್ ಯುವರ್ ಪರ್ಸನ್, ಡೋಂಟ್ ಕಂಟ್ರೋಲ್ ಯುವರ್ ಸ್ಪೌಸ್, ಹೂವೆವರ್ ನೀವು ರೀಡಿಂಗ್ ಯಾರ ಬಗ್ಗೆ ಥಿಂಕ್ ಮಾಡಿ ನೋಡ್ತಿದ್ದೀರಾ ಅವ್ರನ್ನ ಡೋಂಟ್ ಕಂಟ್ರೋಲ್ ದೆಮ್ ಅಂತ ಕಾರ್ಡ್ ಹೇಳ್ತಾ ಇದೆ. ಆ್ಯಂಡ್ ನಿಮಗೇನೋ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದೆ ಅಥವಾ ಕೈಂಡ್ ಆಫ್ ಸ್ಟಫ್ ನಿಮ್ಮ ಮೈಂಡಲ್ಲಿದೆ ಇದಾಗಬೇಕು ಅಂತ, ಬಟ್ ಅದಾಗಿಲ್ಲ ಅಂದರೆ ನೀವು ಬೇರೆ ಥರನೇ ನೀವು ಬಿಹೇವ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಈ ಮಂತಲ್ಲಿ ಸ್ವಲ್ಪ ಕೂಲ್ ಆ್ಯಂಡ್ ಕಾಮಾಗಿರಿ ಅಂತ ಹೇಳ್ತೀನಿ. 5 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಚಾನ್ಸಸ್ ಇದೆ ನೀವು ನಿಮ್ಮ ಪರ್ಸನ್ ಯಾವುದೋ ಒಂದು ಫೈನಾನ್ಷಿಯಲಿ ಏನಾದರೂ ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ ಅಂದರೆ, ಅಥವಾ ಯಾರಿಗೋ ಕೊಡೋ ದುಡ್ಡು ಇದೆ ಅಥವಾ ಯಾರಿಂದನೋ ಬರೋ ದುಡ್ಡಿದೆ, ಏನೋ ಒಂದು ಮ್ಯಾಟರ್ ಇದೆ. ಆ ಮ್ಯಾಟರಿಂದ ನೀವು ಚಾನ್ಸಸ್ ಇದೆ ದಟ್ ಯು ವಿಲ್ ಫೈಟ್ ಅಥವಾ ಯು ವಿಲ್ ಗೆಟ್ ಅಪ್ಸೆಟ್, ಹೆಲ್ತ್ ಇಶ್ಯೂಸ್ ಈ ಥರ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಸ್ವಲ್ಪ ಕೋಲ್ಡ್ ಮೂಮೆಂಟ್ ಕಾಣಿಸ್ತಿರೋದ್ರಿಂದ ಐ ಥಿಂಕ್ ಟೇಕ್ ಕೇರ್ ಅಂತ ಹೇಳ್ತೀನಿ. ನೋಡಿ, ಫೈನಾನ್ಷಿಯಲ್ ಸ್ಟಫಿಂದ ನೀವಿಬ್ಬರು ಇಲ್ಲಿ ಫೈಟ್ ಆಗೋ ಅವಶ್ಯಕತೆ ಡೆಫಿನೆಟ್ಲಿ ನನಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ಯಾರೋ ಕೊಟ್ಟಿಲ್ಲ, ಯಾರೋ ಕೊಡೋದಿದೆ, ಏನೋ ಒಂದು ಈ ಥರ ಮ್ಯಾಟರ್ ಇದ್ದಾಗ ಒಬ್ರೊಬ್ರು ಸ್ಟೋರಿಯಲ್ಲಿ ಒಂದೊಂದು ಸ್ಟೋರೀಸ್ ಇರ್ತಾವಲ್ಲ ಒಬ್ರೊಬ್ರು ಲೈಫಲ್ಲಿ, ರೈಟ್? ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಸ್ಟೋರಿಯಲ್ಲಿ ಯಾರೋ ಕೊಡೋರಿದ್ದಾರೆ, ಕೊಡ್ತಿಲ್ಲ, ಅದಿರ್ಬೋದು. ಅಥವಾ ಇನ್ನೊಂದು ಸ್ಟೋರಿಯಲ್ಲಿ ಲೈಕ್ ನೀವು ಕೊಟ್ಟಿದ್ದೀರಾ, ಆ ದುಡ್ಡು ಬರ್ತಿಲ್ಲ. ಓಕೆ, ಸೇಮ್ ಥಿಂಗ್ ಓನ್ಲಿ. ಬಟ್ ಯಾರೋ ಕೊಡೋಬೇಕು ಅಂದರೆ ಲೈಕ್ ನೀವು ಕೊಟ್ಟಿದ್ದೀರಾ ಅಂತಿಲ್ಲ ನಾನು, ಅಲ್ಲಿ ತಾನೇ ಬರೋದಿದೆ ಅಮೌಂಟು, ಅದು ಬರ್ತಾ ಇಲ್ಲ. ಇನ್ನೊಂದು ಕಡೆ ನೀವು ಕೊಟ್ಟಿದ್ದೀರಾ ಆ್ಯಂಡ್ ಅದು ಬರ್ತಾ ಇಲ್ಲ. ಈ ಥರ ಒಬ್ರೊಬ್ರು ಲೈಫಲ್ಲಿ ಒಂದೊಂದು ಸಿನಾರಿಯೋ ಇರುತ್ತೆ, ವಾಟ್ ಎವರ್ ಇಟ್ ಈಸ್. ಬಟ್ ಆ ಇಶ್ಯೂಸಿಂದ ಯಾವಾಗೋ ಏನೋ ಆಗಿರೋದ್ರಿಂದ ಈ ಕರೆಂಟ್ ಸಿಚುವೇಷನಲ್ಲಿ ನೀವಿಬ್ಬರು ಫೈಟ್ ಮಾಡೋ ಅವಶ್ಯಕತೆ ಇಲ್ಲ, ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಸೊ ಫೈನಾನ್ಷಿಯಲಿ ಸ್ಟಫ್ ಏನಾದರೂ ಅಕ್ಟೋಬರ್ ಮಂತಲ್ಲಿ ಬರ್ತಾ ಇದೆ ನೀವು ಮಾತಾಡೋ ಟೈಮಲ್ಲಿ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ವ, ಆವಾಗ ಅದನ್ನು ಅವಾಯ್ಡ್ ಮಾಡೋದು ಬೆಟರ್ ಅಂತ ಕಾರ್ಡ್ ಹೇಳ್ತಾ ಇದೆ. ಓಕೆ, ಆ್ಯಂಡ್ ಏಂಜಲ್ ಮೆಸೇಜ್ ತೆಗ್ದೇ ಇಲ್ಲ. ಏಂಜಲ್ ಮೆಸೇಜ್ ನಿಮಗೆ ಬಂದಿದ್ದು ರಿಮೇನ್ ಪಾಸಿಟಿವ್ ಆ್ಯಕ್ಚುಲಿ. ಓಕೆ, ಯಾ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಮೆಸೇಜ್ ಬರ್ತಾ ಇದೆ ಇಲ್ಲಿ ಟ್ಯಾರೋದಲ್ಲಿ. ಸೊ ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ ಯು ವಾಂಟ್ ಟು ಡೂ ಯೋರ್ ಬಿಸ್ನೆಸ್ ವೆರಿ ಸ್ಟ್ರಾಂಗ್ ಅಂತ ಕಾಣಿಸ್ತಿದೆ. ಇಲ್ಲಿ ಯಾರೋ ಒಬ್ಬರು ಫ್ಯಾಮಿಲಿ ಕೈಂಡ್ ಆಫ್ ಪರ್ಸನ್ ಇದ್ದಾರೆ. ಆ್ಯಂಡ್ ನೀವು ಮೇಜರ್ಲಿ ಇಲ್ಲಿ ನೀವು ಏನಾದರೂ ಗೈಸ್, ನೀವು ರೀಡಿಂಗ್ ಯಾರು ನೋಡ್ತಿದ್ದೀರಾ, ನೀವು ನಿಮ್ಮ ಪರ್ಸನ್ ಹತ್ರ ನಿಮ್ಮ ಫ್ಯಾಮಿಲಿ ಹಾಗೆ, ನಿಮ್ಮ ಫ್ಯಾಮಿಲಿ ಹೀಗೆ ಅಂತ ಏನಾದರೂ ಹೇಳ್ತೀರಾ ಅಂದರೆ ಐ ಥಿಂಕ್ ದ್ಯಾಟ್ this person will not like that. This not only this person, any person to be honest, ಯಾರಿಗೂ ಇಷ್ಟ ಆಗಲ್ಲ. ಸೊ ಆ ಥರ ಇವಾಗ ನಿಮ್ಮ ಫ್ಯಾಮಿಲಿಗೆ ಯಾರದೇನಂತ ಹೇಳಿದ್ರೆ ನೀವು ಕೇಳ್ತೀರಾ? ಇಲ್ಲ ಅಲ್ವಾ? ಸಿಂಪಲ್. ಸೊ ನೀವು ಒಬ್ರಿಗೆ ಹೇಳಬೇಡಿ ಈ ಥರ ರಿಲೇಷನ್ಶಿಪ್ಪಲ್ಲಿದ್ದು, ಏನೋ ಬೇರೆ ಥರ ಹೇಳೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇದೆ ಕಾರ್ಡು. ಆ್ಯಂಡ್ ಇಲ್ಲಿ ಏನಂದರೆ ಕಿಂಗ್ ಆಫ್ ಪೆಂಟಿಕಲ್ಸ್ ವಿತ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಡಿಫ್ರೆಂಟ್ ಸೂಟ್ಸಿಂದ ಇಲ್ಲಿ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಇಬ್ಬರ ಒಂದು ಫೀಲಿಂಗ್ಸ್, ಥಾಟ್ಸ್ ತುಂಬ ಡಿಫ್ರೆಂಟ್ ಇದೆ ಅಂತಲೂ ಹೇಳ್ಬೋದು. ಲೈಕ್ ತುಂಬ ಅವರು ನೀರಲ್ಲಿ ಆರಾಮಾಗಿ ಸ್ವಿಮ್ ಮಾಡೋದು ಅಥವಾ ನೀರನ್ನ ನೋಡ್ಕೊಂಡು ಇಷ್ಟಪಡೋದಿದ್ರೆ, ಇನ್ನೊಬ್ಬರಿಗೆ ಮೇಲ್ಗಡೆ ಹಾರಾಡೋದು, ಏನೋ
ಲೈಕ್ ಕಂಪ್ಲೀಟ್ಲಿ ಅಪೋಸಿಟ್ ಥಾಟ್ಸ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ನಿಮಗೆ ಇಷ್ಟ ಈ ಥರ ನೀವು ಕಪಲ್ಸ್ ಇದ್ದೀರಾ ಇಲ್ಲಿ ಪೈಲ್ 2 ಅಲ್ಲಿ ಅಂತ ಕಾಣಿಸ್ತಾ ಇದೆ. ಓಕೆ, ಸೊ ಐ ಥಿಂಕ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ ಕೇಸ್ ನೀವು ಏನಾದರೂ ಹೇಳಬೇಕು ಅಂತ ಇದ್ದರೆ ಪ್ರಾಪರಾಗಿ ಡೈರೆಕ್ಟಾಗಿ ಈ ಥರ ಇದೆ ಅಂತ ನೀವು ಹೇಳಿ. ಬಟ್ ಅದನ್ನು ಬಿಟ್ಟು ನೀವು ಬೇರೆ ಥರ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಬೇಡಿ ಅಬೌಟ್ ದೇರ್ ಫ್ಯಾಮಿಲಿ. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್. ದ ಹೀರೋಫೆಂಟ್ ಕಾರ್ಡ್ ಬರ್ತಾ ಇದೆ, ಕಿಂಗ್ ಆಫ್ ಸೋರ್ಡ್ಸ್ ಬರ್ತಾ ಇದೆ. ಓಕೆ, ಸೊ ಗೈಸ್ ಇಲ್ಲಿ ಚಾನ್ಸಸ್ ಇದ್ದಾವೆ ದಟ್ ಈ ತಿಂಗಳಲ್ಲಿ ಹೀರೋಫೆಂಟ್ ಬರ್ತಿರೋದ್ರಿಂದ ದೇರ್ ಈಸ್ ಫ್ಯೂ ಪ್ರಾಬ್ಲಮ್ಸ್ ಇನ್ ಯುವರ್ ಲವ್ ಲೈಫ್ ಅಥವಾ ಇನ್ ಯುವರ್ ಮ್ಯಾರೇಜ್ ಲೈಫ್ ಅಥವಾ ಇನ್ ಯು ಸಮಥಿಂಗ್ ಏನೋ ಒಂದು ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಇದ್ದಾವೆ. ಹಾಗಾಗಿ ಆ ಪ್ರಾಬ್ಲಮ್ ಸೊಲ್ಯೂಷನ್ ಸಹ ನಿಮಗೆ ಈ ತಿಂಗಳಲ್ಲಿ ಮಾಡಬೇಕಾಗ್ತಿದೆ. ಮೇ ಬಿ ನೀವುಗಳು ಎಲ್ಲಾದರೂ ಹೋಗ್ತಿರ್ಬೋದು, ಪೂಜೆ ಪುರಸ್ಕಾರ ಆ ಥರ ಏನಾದರೂ ಮಾಡೋಕ್ಕೆ ಟ್ರಾವೆಲ್ ಮಾಡ್ತೀರಾ ಅಂತ ಕಾಣಿಸ್ತಾ ಇದೆ. ಬಟ್ ಆ ಕೆಲಸನೂ ಕ್ಲೀನಾಗಿ ಆಗಬೇಕು ಅಂದರೆ ಅದಕ್ಕೆ ತಕ್ಕಂತೆ ರಿಚುವಲ್ಸ್ ಫಾಲೋ ಮಾಡಿ. ಓಕೆ, ಹೀರೋಫೆಂಟ್ ಕಾರ್ಡ್ ಬರ್ತಿರೋದ್ರಿಂದ ನೀವು ಆ್ಯಕ್ಚುಲಿ ತುಂಬ ಸ್ಪಿರಿಚುಯಾಲಿಟಿನ ಫಾಲೋ ಮಾಡ್ತೀರಾ. ಪೈಲ್ 2 ಯಾರು ವಿಡಿಯೋ ನೋಡ್ತಿದ್ದೀರಾ ನೀವು, ಓಕೆ, ಸ್ಪಿರಿಚುಯಾಲಿಟಿ ಬಿಲೀವ್ ಮಾಡ್ತೀರಾ, ಫಾಲೋ ಮಾಡ್ತೀರಾ. ಪ್ರಾಬ್ಲಮ್ಸ್ ಬಂದರೆ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಲ್ಲ, ಅದಕ್ಕೆ ಸೊಲ್ಯೂಷನ್ ಏನಂತ ಹುಡುಕ್ತೀರಾ. ಸೊ ಕೈಂಡ್ ಆಫ್ ಈ ಥರ ಜನ ಆಗಿರ್ತೀರ ನೀವು. ಆ್ಯಂಡ್ ಅಕ್ಟೋಬರ್ ಮಂತಲ್ಲಿ ದೇರ್ ಆರ್ ಫ್ಯೂ ಥಿಂಗ್ಸ್ ಯು ಹ್ಯಾವ್ ಟು ಸಬ್ಮಿಟ್ ಅಥವಾ ಯು ಹ್ಯಾವ್ ಟು ಕ್ಲಿಯರ್ ಅಂತ ಬರ್ತಾ ಇದೆ. ಐ ಥಿಂಕ್ 5th ಆದ ನಂತರ, ಅಕ್ಟೋಬರ್ 5th ಆದ ನಂತರ ನೀವೆಲ್ಲಾದರೂ ಹೋಗ್ಬೋದು ಅಂತ ಕಾಣಿಸ್ತದೆ. ಅಥವಾ 5 ನಂಬರ್ ಇರೋದ್ರಿಂದ ಇಲ್ಲಿ 15th ಅಂತ ಹೇಳ್ಬೋದು ಅಥವಾ ಎಂಡಿಂಗ್ ಅಂತಲೂ ಹೇಳ್ಬೋದು, ಲೈಕ್ 20 ಈ ಥರನೂ. ಬಟ್ ಅಕ್ಟೋಬರ್ ಮಂತಲ್ಲಿ ಎಲ್ಲೋ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಪೂಜಾರಿ ಹತ್ರ ಪೂಜೆ ಮಾಡಿಸೋಕೆ ಈ ಥರ ಎಲ್ಲಾದರೂ ಹೋಗೋ ಚಾನ್ಸಸ್ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಜೊತೆ. ಅದನ್ನು ದಿಸ್ ಈಸ್ ವೆರಿ ಸ್ಪೆಷಲ್ ಟು ಹ್ಯಾಪನ್ ವಿತ್ ಅ ಫ್ಯಾಮಿಲಿ ಓನ್ಲಿ. ಫ್ಯಾಮಿಲಿ ಜೊತೆ ಹೋಗ್ಬೋದು ಅಥವಾ ನೀವು ನಿಮ್ಮ ಪಾರ್ಟ್ನರ್ ಹೋಗ್ಬೋದು. ಓಕೆ, ಆ್ಯಂಡ್ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಗೈಸ್. ಇಲ್ಲಿ ಐ ಥಿಂಕ್ ಯು ಪೀಪಲ್ ಆರ್ ಕಮ್ಯುನಿಕೇಷನಲ್ಲಿ ಸ್ವಲ್ಪ ಬೇರೆ ಥರ ಕಮ್ಯುನಿಕೇಷನ್ ಆಗೋ ಚಾನ್ಸಸ್ ಇದೆ ಅಂತ ಕಾಣಿಸ್ತಾ ಇದೆ. ಐ ಟೋಲ್ಡ್ ಯು ಬಿಫೋರ್ ಓನ್ಲಿ, ಇಲ್ಲಿ ಸ್ವಲ್ಪ ಯಾರೋ ಡಾಮಿನೇಟಿಂಗ್ ಎನರ್ಜಿನ ತುಂಬ ತೋರಿಸ್ಕೋತೀರಾ ಅಂತ. ಸೊ ಇಲ್ಲಿ ಕಿಂಗ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಚಾನ್ಸಸ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಬಹುದು. ಸೊ ಬಿ ಕೇರ್ಫುಲ್ ಆಫ್ ದಿಸ್. ಆ್ಯಂಡ್ ಆ ಥರ್ಡ್ ಪಾರ್ಟಿ ಏನೂ ಪ್ರಾಬ್ಲಮ್ ಕೊಡಲ್ಲ ನಿಮಗೆ, ಬಟ್ ಇನ್ವಾಲ್ವ್ ಆಗೋ ಚಾನ್ಸಸ್ ನನಗೆ ಅಕ್ಟೋಬರ್ ಮಂತಲ್ಲಿ ಕಾಣಿಸ್ತಾ ಇದೆ. ಸೊ ಬಿ ಕೇರ್ಫುಲ್ ಆಫ್ ದ್ಯಾಟ್ ಥಿಂಗ್ ಆಲ್ಸೋ. ಆ್ಯಂಡ್ ಇನ್ನೊಂದು, ನೀವು ತುಂಬ ಜಲ್ದಿ ಸ್ಟ್ರೆಸ್ ಆಗಿಬಿಡ್ತೀರಾ ಏನಾದರೂ ಆದರೆ ಅಂತ ಕಾಣಿಸ್ತಿದೆ. ಲೈಕ್ ಅಯ್ಯೋ ಇದಾಗ್ಬಿಡ್ತು ಅಂದರೆ ತುಂಬ ಮುಂದೆದೆಲ್ಲ ನೀವು ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ನೆಗೆಟಿವ್ ವೇದಲ್ಲಿ ಥಿಂಕ್ ಮಾಡ್ತೀರಾ ಆ್ಯಕ್ಚುಲಿ. ಸೊ ಸ್ಟಾಪ್ ಡೂಯಿಂಗ್ ದೋಸ್ ಥಿಂಗ್ಸ್ ಅಂತ ಹೇಳ್ತೀನಿ. ರಿಮೇನ್ ಪಾಸಿಟಿವ್. ಸ್ಪೆಷಲಿ ಈ ಮೆಸೇಜಿಂದನೇ ನಿಮಗೆ ಏಂಜಲ್ಸ್ ನಿಮಗೆ ಅಕ್ಟೋಬರ್ ಮಂತಲ್ಲಿ ನಿಮ್ಮ ಲವ್ ಲೈಫ್ಗೋಸ್ಕರ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ ರಿಮೇನ್ ಪಾಸಿಟಿವ್. ಸೊ ದಿಸ್ ಈಸ್ ಅ ಇಂಪಾರ್ಟೆಂಟ್ ಮೆಸೇಜ್. ನಿಮ್ಮ ಲವ್ ಲೈಫ್ ಬಗ್ಗೆ ನೀವು ಎಷ್ಟು ಪಾಸಿಟಿವ್ ಆಗುತ್ತೆ ಅಷ್ಟು ಥಿಂಕ್ ಮಾಡಿ. ಏನೆಲ್ಲ ನಿಮಗೆ ಇಮ್ಯಾಜಿನೇಷನ್ ಮಾಡೋಕ್ಕಾಗತ್ತೆ ಇಮ್ಯಾಜಿನೇಷನ್ ಮಾಡಿ ಇನ್ ಅ ಗುಡ್ ವೇ ವಿತ್ ಯುವರ್ ಪರ್ಸನ್. ಓಕೆ, ಬಿಕಾಸ್ ನೀವು ಎಷ್ಟು ಪಾಸಿಟಿವ್ ಇರ್ತೀರಾ ಅಷ್ಟು ನಿಮ್ಮ ರಿಲೇಷನ್ಶಿಪ್ಪಲ್ಲಿರೋ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತಾ ಇದ್ದಾವೆ ಅಂತ ಕಾಣಿಸ್ತಾ ಇದೆ. ಕಿಂಗ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಯು ವಿಲ್ ಬಿ ಟೇಕಿಂಗ್ ಸಮ್ ಮೇಜರ್ ಡೆಸಿಷನ್ ಅಂತಲೂ ಹೇಳ್ಬಹುದು. ಆ್ಯಂಡ್ ನಿಮ್ಮ ಪರ್ಸನ್ಗೆ ಇಲ್ಲಿ ಮುಂದೆ ಇರೋ ಪರ್ಸನ್ಗೆ ಅದು ಇಷ್ಟ ಆಗದೆ ಇರಬಹುದು ಅಂತಲೂ ಕಾಣಿಸ್ತಾ ಇದೆ. ಆ್ಯಂಡ್ ಇಫ್ ಯು ಆರ್ ಅ ಲೇಡಿ ವಾಚಿಂಗ್ ದಿಸ್ ವಿಡಿಯೋ ದೆನ್ ಡೆಫಿನೆಟ್ಲಿ ಚಾನ್ಸಸ್ ಇದ್ದಾವೆ ನಿಮ್ಮ ಪರ್ಸನ್ ಬಿಟ್ಟು ಬೇರೆ ಇನ್ನೂ ಯಾರೋ ನಿಮಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. ಓಕೆ, ಆ್ಯಂಡ್ ಇಫ್ ಯು ಆರ್ ವಾಚಿಂಗ್ ಆ್ಯಸ್ ಅ ಮೇಲ್ ದಿಸ್ ವಿಡಿಯೋ ದೆನ್ ನಿಮ್ಮ ಫೀಮೇಲ್ ಬಿಟ್ಟು ಇನ್ನೊಂದು ಯಾರೋ ಫೀಮೇಲ್ ನಿಮಗೆ ಇಂಟ್ರೆಸ್ಟ್ ಪಡೋ ಥರ ಇಲ್ಲಿ ನನಗಿಲ್ಲಿ ಕಾಣಿಸ್ತಾ ಇದೆ. ಲೈಕ್ ಇಂಟ್ರೆಸ್ಟ್ ಅಂದರೆ ದೇ ಟ್ರೈ ಟು ಟಾಕ್ ಟು ಯು, ದೇ ಟ್ರೈ ಟು ಜಸ್ಟ್ ಅಂದರೆ ನಿಮಗೆ ಗೊತ್ತಿರಬಹುದು, ಅವರು ನಿಮಗೆ ಆಲ್ರೆಡಿ ಗೊತ್ತಿರೋ ಪರ್ಸನ್ ಆಗಿರ್ತಾರೆ, ಇಲ್ಲ ಅಂದರೆ ಕಂಪ್ಲೀಟ್ಲಿ ನ್ಯೂ ಪರ್ಸನ್ ಆಗಿರ್ತಾರೆ, ಅನ್ನೋನ್ ಪರ್ಸನ್. ಓಕೆ, ಈ ಥರನೂ ಎನರ್ಜಿ ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಬಿಕಾಸ್ ಇಫ್ ಯು ಆರ್ ಟ್ರೂಲಿ ಕನೆಕ್ಟೆಡ್ ಟು ಸಮ್ವನ್ ಮತ್ತು ಬೇರೆ ಥರ ಇಶ್ಯೂ ಆಗೋ ಚಾನ್ಸಸ್ ಬಂದಾಗ ಸ್ವಲ್ಪ ಟೆನ್ಷನ್ ಆಗುತ್ತೆ, ರೈಟ್? ಸೊ ಅದಕ್ಕೆ. ಆ್ಯಂಡ್ ದಿಸ್ ಎನರ್ಜಿ ವಿಲ್ ನಾಟ್ ವರ್ಕ್ ಆನ್ ಎವ್ರಿ ಒನ್ ಗೈಸ್, ದಿಸ್ ಮೇ ವರ್ಕ್ ಆನ್ ಫ್ಯೂ ಪೀಪಲ್ ಓನ್ಲಿ. ಓಕೆ, ಸೊ ರಿಮೇನ್ ಪಾಸಿಟಿವ್ ಅಂತ ಹೇಳ್ತಾ ಈ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ಜಸ್ಟ್ ಬಿ ಪಾಸಿಟಿವ್. ಆ್ಯಂಡ್ ಏನೇನು ಈ ಮಂತಲ್ಲಿ ನಿಮಗೆ ಪೂಜೆ ಅಥವಾ ವಾಟ್ ಎವರ್ ಹೋಗೋದಿದೆ ಅದೆಲ್ಲ ಹೋಗಿ. ಫೈನಾನ್ಷಿಯಲಿ ಸ್ಟಫ್ ಅಂತ ಬಂದರೆ ಪ್ಲೀಸ್ ಅದ್ರ ಕಡೆ ಅಷ್ಟು ಜಾಸ್ತಿ ಗಮನ ಕೊಡಬೇಡಿ. ಆ್ಯಂಡ್ ಫ್ಯಾಮಿಲೀಸ್ ಮ್ಯಾಟ್ರಲ್ಲಿ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗಿಬಿಟ್ಟು ಇದು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಏನಾದರೂ ನೀವು ಆಗಬೇಕು ಅನ್ಕೋತಿದ್ದೀರಾ, ನಿಮ್ಮ ಪರ್ಸನ್ಗೆ ಹೇಳ್ತಿದ್ದೀರಾ ಮಾಡೋಕ್ಕೆ ಅಂತಿದ್ರೆ ಸ್ವಲ್ಪ ಟೈಮ್ ಡೆಫಿನೆಟ್ಲಿ ಕೊಡಿ. ಎವ್ರಿಥಿಂಗ್ ವಿಲ್ ಟೇಕ್ ಟೈಮ್. ಇಮಿಡಿಯೇಟಾಗಿ ಯಾವುದೂ ಆಗಲ್ಲ, ಸ್ವಲ್ಪ ಟೈಮ್ ಕೊಡಿ. ಆ್ಯಂಡ್ ನೀವು ಪಾಸಿಟಿವ್ ಆಗಿರಿ. ಬಿಕಾಸ್ ನೀವೆಷ್ಟು ಪಾಸಿಟಿವ್ ಆಗಿರ್ತೀರಾ, ನೀವೆಷ್ಟು ಹ್ಯಾಪಿಯಾಗಿರ್ತೀರಾ, ನಿಮ್ಮ ಪರ್ಸನ್ ನಿಮ್ಮ ಜೊತೆ ಅಷ್ಟೇ ಹ್ಯಾಪಿಯಾಗಿರ್ತಾರೆ. ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್. ಓಕೆ, ಥ್ಯಾಂಕ್ ಯು ಗೈಸ್ ಆ್ಯಂಡ್ ಟೇಕ್ ಕೇರ್.